ओम नमः शिवाय. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 3/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 10/5/2020. ಓಂ ನಮಃ ಶಿವಾಯ. ನಿಶ್ಚಯ ಬುದ್ಧಿ ಮಕ್ಕಳೇ, ತಂದೆಯು ಪತಿತ ಪಾವನರಾಗಿದ್ದಾರೆ. ತಂದೆಯು ಕೇವಲ ಪಾವನ ಆತ್ಮಗಳನ್ನೇ ಭೇಟಿ ಮಾಡಬೇಕಾಗಿದ್ದರೆ ಪತಿತ ಜಗತ್ತು ಮತ್ತು ಪತಿತ ಶರೀರದಲ್ಲಿ ಏಕೆ ಬರುತ್ತಿದ್ದರು? ತಂದೆ ಬಂದಿರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡಲು. ಓಂ ನಮಃ ಶಿವಾಯ. ಮಕ್ಕಳೇ, 4 ಕಡೆ ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ. ತಂದೆಯ ಬಳಿ ವಿನಂತಿಸುತ್ತಿದ್ದಾರೆ, ಬಾಬಾ ನಮ್ಮ ಮಕ್ಕಳನ್ನು ಉಳಿಸಿ. ನಮ್ಮ ಮಕ್ಕಳು ಮಾಯೆಯಲ್ಲಿ ಸಿಲುಕುತ್ತಿದ್ದಾರೆ. ಬಾಬಾ ಅವರಿಗೆ ಹೇಳುತ್ತಿದ್ದಾರೆ, ಅದ್ಭುತವಾದ ವಿಷಯವೇನು? ಮಕ್ಕಳು ನೆನಪು ಮಾಡುತ್ತಿದ್ದಾರೆ. ಮಕ್ಕಳು ಹೇಳುತ್ತಿದ್ದಾರೆ, ನನ್ನ ಬಾಬಾ ನಮ್ಮ ಮಕ್ಕಳನ್ನು ಮಾಯೆಯಲ್ಲಿ ಹೋಗದಂತೆ ಉಳಿಸಿ. ಆದರೆ ಆ ಮಕ್ಕಳಿಗೆ ತಾವು ಯಾರನ್ನು ಭೇಟಿ ಮಾಡಲು ಹೋಗುತ್ತಿದ್ದಾರೋ ಅದು ಮಾಯೆಯಲ್ಲ ಎಂದು ತಿಳಿದಿಲ್ಲ. ಮತ್ತು ಯಾವ ಮಕ್ಕಳು ಹೇಳುತ್ತಾರೋ, ಬಾಬಾ ಮಾಯೆಯಿಂದ ಉಳಿಸಿ, ಅಂದರೆ ಬಾಬಾ ಮಕ್ಕಳನ್ನು ತಮ್ಮಿಂದ ದೂರ ಮಾಡಿ ಎಂದು ಹೇಳುತ್ತಿದ್ದಾರೆ. ಇದು ತಪ್ಪಲ್ಲವೇ? ತನ್ನ ಬಾಬಾ ತನ್ನ ಮಕ್ಕಳನ್ನು ಹೇಗೆ ದೂರ ಮಾಡುತ್ತಾರೆಯೇ ಹೇಳಿ? ಈಗ ಯಾರು ಭೇಟಿಗಾಗಿ ಹಂಬಲಿಸುತ್ತಿದ್ದಾರೋ ಅವರು ಭೇಟಿಯಾಗಲಿ, ಬಂದು ಕುಳಿತುಕೊಳ್ಳಲಿ. ಮತ್ತೆ ಅತ್ತ ಇತ್ತ ಕಡೆಯಿಂದ ದೊಡ್ಡ ವಿನಂತಿಯೂ ಆಗುತ್ತಿದೆ, ಉಳಿಸಿ. ಈಗ ಎರಡೂ ಕಡೆಯಿಂದ ಧ್ವನಿ ಬರುತ್ತಿದೆ. ಇತ್ತ ಕಡೆಯಿಂದ ಬಾಬಾ ಕರೆಯುತ್ತಿದ್ದಾರೆ, ಅತ್ತ ಕಡೆಯಿಂದ ಮಕ್ಕಳು ಹೇಳುತ್ತಿದ್ದಾರೆ. ಮಕ್ಕಳ ಮಾತನ್ನು ಕೇಳುತ್ತಿದ್ದಾರಲ್ಲವೇ? ಮಕ್ಕಳು ಹೇಳಿದರು, ಬಾಬಾ ಅವರು ಮಾಯೆಯಾಗಿರುವವರಿಂದ ಉಳಿಸಲು ಹೇಳುತ್ತಿದ್ದಾರೆ. ನೀವು ಅದನ್ನೇ ಮಾಡುತ್ತಿದ್ದೀರಿ. ಅದನ್ನೇ ಅವರಿಂದ ಉಳಿಸಲು ಹೇಳುತ್ತಿದ್ದಾರೆ, ಅಂದ್ರೆ ಮಾಯೆಯಿಂದ ನಮ್ಮನ್ನು ರಕ್ಷಿಸಿ ಎಂದು. ಹಾಗಾದರೆ ಬಾಬಾ ಕೂಡ ಉಳಿಸುತ್ತಿದ್ದಾರಲ್ಲವೇ? ಬಾಬಾ ಕೂಡ ರಕ್ಷಿಸುತ್ತಿದ್ದಾರೆ. ಮಕ್ಕಳಿಗೆ ಈಗ ಗೊತ್ತಿಲ್ಲ ನೋಡಿ, ಎಂತೆಂತಹ ಮಕ್ಕಳು, ಹೆಣ್ಣು ಮಕ್ಕಳು. ಕೆಲವೊಮ್ಮೆ ಕನಿಕರ ಬರುತ್ತದೆ, ಹೆಣ್ಣು ಮಕ್ಕಳ ಮೇಲೆಯೂ ಕನಿಕರ ಬರುತ್ತದೆ. ಅಳುತ್ತಾರೆ, ಬಾಬಾ ಉಳಿಸಿ. ನನ್ನ ಸೀಟು ಕಸಿದುಕೊಳ್ಳುತ್ತಾರೆ. ಈಗ ಅವರಿಗೆ ಇದೇ ಶಿಕ್ಷಣ ನೀಡಲು ಇದು ಅಗತ್ಯವಿದೆಯಲ್ಲವೇ? ಅವರನ್ನು ಮಾಯೆಯಿಂದ ಹೊರತೆಗೆಯಲು ಅಗತ್ಯವಿದೆ. ಏಕೆಂದರೆ ಯಾವ ಮಕ್ಕಳು ಬಾಬಾ ಮಾಯೆಯಿಂದ ರಕ್ಷಿಸಿ ಎಂದು ಹೇಳುತ್ತಾರೋ ಆ ಮಕ್ಕಳೇ ಸ್ವಯಂ ಮಾಯೆಯಲ್ಲಿ ಸಿಲುಕಿದ್ದಾರೆ. ಅವರನ್ನು ಉಳಿಸಬೇಕಾಗಿದೆ. ಇವರು ಮಾಯೆಯಿಂದ ಉಳಿಸಿ ಎನ್ನುತ್ತಾರೆ. ಅಂದರೆ ಬಾಬಾ ಆ ಮಕ್ಕಳನ್ನು ಕರೆದು ನಿಮ್ಮನ್ನು ಮಾಯೆಯಿಂದ ಉಳಿಸುತ್ತಾರೆ. ಯಾರೋ ಹೇಳಿದರು, ಬಾಬಾ ನಿಮ್ಮನ್ನು ಬಂಧನದ ಮಾತೆ ತುಂಬಾ ನೆನಪು ಮಾಡುತ್ತಿದ್ದರು. ಹೌದು, ಒಳ್ಳೆಯದು, ಬರುತ್ತಿದ್ದಾರಲ್ಲವೇ? ನೋಡಿ, ಪ್ರೀತಿ ಎಂದರೆ ಅದು. ಯಾರು 16 ವರ್ಷಗಳಿಂದ ತಂದೆಯವರಾಗಿದ್ದಾರೋ, ಅಂದ್ರೆ ತಂದೆಯ ಮಕ್ಕಳಾಗಿದ್ದಾರೋ, 16 ವರ್ಷಗಳಲ್ಲಿ ಒಂದು ಬಾರಿಯೂ ಹೊರಗೆ ಹೋಗದ ಮಗು ಬಾಬಾರನ್ನು ಭೇಟಿ ಮಾಡಲು ಹೋಗಲಿಲ್ಲ. ಮತ್ತು ನೀವು ನೋಡಿ, ಮೊದಲ ಬಾರಿಗೆ ತಂದೆಯನ್ನು ಭೇಟಿ ಮಾಡಲು ತಂದೆಯ ಹತ್ತಿರ ತಲುಪುತ್ತಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಮಗುವಿಗೆ ತಂದೆಯ ನೆನಪು ಪ್ರೀತಿಯನ್ನು ನೀಡಿ, ಹೌದು, ಖುಷಿಯಾಗುತ್ತಾರಲ್ಲವೇ? ಖುಷಿಯಲ್ಲಿ ಡ್ಯಾನ್ಸ್ ಮಾಡುತ್ತಾರೆ. ಈಗ ನೀವು ಮಕ್ಕಳು ಹೇಳಿ, ತಂದೆ ಏನು ಮಾಡುತ್ತಾರೆ? ಯಾರಿಗೆ 16 ವರ್ಷಗಳಿಂದ ಮಧುಬನಕ್ಕೆ ಬರುವ ಅವಕಾಶ ಸಿಗಲಿಲ್ಲವೋ ಆ ಮಗು 16 ವರ್ಷಗಳಿಂದ ತಂದೆಯ ಪ್ರೀತಿಗಾಗಿ ಹಂಬಲಿಸುತ್ತಿದೆ. ಅಷ್ಟು ಪ್ರೀತಿ ಮತ್ತು ಒಂದು ಧಾರಣೆಯಲ್ಲಿ ಹೇಳುತ್ತಾರೆ, ನಿಮ್ಮನ್ನು ಮಧುಬನಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಎಂದು. ಆಗ ತಂದೆ ಏನು ಮಾಡುತ್ತಾರೆ? ಹಾಗಾದರೆ ಬರುತ್ತಾರಲ್ಲವೇ? ನೀವು ನೋಡಿ, ಬಾಬಾ ಬಂದ ತಕ್ಷಣ, ಭೇಟಿಯಾದ ತಕ್ಷಣ ಆಗ ಧಾರಣೆ ಪಕ್ಕ ಆಯಿತಲ್ಲವೇ? ಒಂದು ವೇಳೆ ತಂದೆ ಬರದಿದ್ದರೆ ಧಾರಣೆ ಪಕ್ಕ ಆಗುತ್ತಿರಲಿಲ್ಲ. ಮತ್ತು ನೋಡಿ, ಎಷ್ಟು ಪ್ರೀತಿ ಇದೆ. ಯಾವ ಮಗು 16 ವರ್ಷಗಳಿಂದ ಹೊರಗೆ ಬರಲಿಲ್ಲವೋ ಅವರೂ ಕೂಡ ಇಂದು ನೋಡಿ ತಂದೆಯನ್ನು ಭೇಟಿಯಾಗಲು ತಲುಪುತ್ತಿದ್ದಾರೆ. ಇದನ್ನೇ ಪ್ರೀತಿ ಎನ್ನುತ್ತಾರೆ. ಮತ್ತು ಇದು ಮನುಷ್ಯನ ಪ್ರೀತಿಯಲ್ಲಿ ಎಂದಿಗೂ ಸಾಧ್ಯವಿಲ್ಲ.
ಯಾರಾದರೂ ಮನುಷ್ಯನ ಪ್ರೀತಿಗಾಗಿ ಇಷ್ಟು ದೊಡ್ಡ ಹೆಜ್ಜೆ ಇಡುತ್ತಾರೆಯೇ? ಈ ಹೆಜ್ಜೆ ತಂದೆಯ ಪ್ರೀತಿಯಲ್ಲಿ ಹೇಳುತ್ತದೆ. ಹೇಗೆ ಮಕ್ಕಳು ಸಾಕಾರದಲ್ಲಿ ಮನೆ ಬಿಟ್ಟು ಓಡಿ ಬಂದಿದ್ದಾರೋ, ಅದ್ಭುತವಾಗಿದೆ ನೋಡಿ. ಮಗು ಬರಲಿ, ನೆನಪು ಪ್ರೀತಿಯನ್ನು ಜಾಸ್ತಿ ಮಾಡಿರಿ, ಒಳ್ಳೆಯದು ಮತ್ತು ಹೇಳಿ ನೋಡಿ. ಇಂದಿನ ವಾಣಿಯಲ್ಲಿ ಅಂದ್ರೆ ಇವತ್ತಿನ ವಾಣಿಯಲ್ಲಿ ಏನು ಹೇಳಲಾಗಿದೆ? ಅಲ್ಲಿ ಸತ್ಯಯುಗದಲ್ಲಿ ಮಂತ್ರಿ ಇರುವುದಿಲ್ಲ, ಅಲ್ಲಿ ಮಂತ್ರಿಯ ಅಗತ್ಯವಿರುವುದಿಲ್ಲ. ಇಂದು ಅದನ್ನು ಸ್ಪಷ್ಟಪಡಿಸೋಣವೇ? ಮಂತ್ರಿಯ ಅಗತ್ಯವೇಕೆ ಇರುವುದಿಲ್ಲವೆಂದರೆ, ಏಕೆಂದರೆ ಅವರೇ ಬುದ್ಧಿವಂತರಾಗಿರುತ್ತಾರೆ, ಅವರೇ ಅಷ್ಟು ತಿಳುವಳಿಕೆಯುಳ್ಳವರಾಗಿರುತ್ತಾರೆ. ಆದ್ದರಿಂದ ಅಲ್ಲಿ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಮಂತ್ರಿಯ ಅಗತ್ಯವಿರುವುದಿಲ್ಲ. ಈಗ ನೀವು ಮಕ್ಕಳು ದ್ವಾಪರ ಯುಗಕ್ಕೆ ಬನ್ನಿ, ಅಲ್ಲಿ ಮಂತ್ರಿಯ ಅಗತ್ಯವಿರುತ್ತದೆ. ಒಬ್ಬ ರಾಜ, ಒಬ್ಬ ರಾಣಿ ಮತ್ತು ಒಬ್ಬ ಮಂತ್ರಿ ಇರುತ್ತಾರೆ. ನೀವು ಮಕ್ಕಳು ಇದನ್ನು ಹೇಳಿ, ಈಗ ಆ ರಾಜ ರಾಣಿ ಯಾರಾಗಿರುತ್ತಾರೆ? ಮಕ್ಕಳು ಹೇಳಿದರು, ನಾವೇ ಮತ್ತು ನೀವೇ ಆಗಿರುತ್ತೇವೆ. ಇಲ್ಲ ಮಕ್ಕಳೇ, ಇತರರಿಗೂ ಅವಕಾಶ ನೀಡಬೇಕಲ್ಲವೇ? ಸತ್ಯಯುಗದಲ್ಲೂ ನೀವೇ ಆಗುತ್ತೀರಿ, ದ್ವಾಪರ ಯುಗದಲ್ಲೂ ನೀವೇ ಆಗುತ್ತೀರಿ ಎಂದರೆ ಹೇಗೆ ನಡೆಯುತ್ತದೆ ಮಕ್ಕಳೇ? ಹೊಸ ಹೊಸ ಆತ್ಮಗಳಿಗೂ ಅವಕಾಶ ನೀಡಬೇಕಲ್ಲವೇ? ಯಾವುದೋ ಮಗು ಹೇಳಿದರು, ಹೊಸ ಆತ್ಮಗಳು ರಾಜ ರಾಣಿ ಆದಾಗ ನಾವು ಮಂತ್ರಿಗಳಾಗುತ್ತೇವೆ. ಹೌದು, ಏಕೆಂದರೆ ನೀವು ಬುದ್ಧಿವಂತರಾಗಿರುತ್ತೀರಿ, ನೀವೇ ಮಂತ್ರಿಗಳಾಗುತ್ತೀರಿ. ಪದವಿ ಕಡಿಮೆಯಾದರೂ ಪರವಾಗಿಲ್ಲ, ನೀವು ತಿಳುವಳಿಕೆ ನೀಡುವವರು, ಬುದ್ಧಿ ನೀಡುವ ಮಂತ್ರಿಗಳಾಗಿರುತ್ತೀರಿ. ಮತ್ತು ರಾಜ ರಾಣಿ ಮೇಲಿನಿಂದ ಬರುತ್ತಾರೆ, ಅವರು ರಾಜ ರಾಣಿಯಾಗಿದ್ದರೂ ಬುದ್ಧಿ ಇರುವುದಿಲ್ಲ. ನಮ್ಮನ್ನು ಕೇಳದೆ ಅವರು ಏನನ್ನೂ ಮಾಡುವುದಿಲ್ಲ, ಅವರು ಏನನ್ನೂ ಮಾಡುವುದಿಲ್ಲ, ನಿಮ್ಮಿಂದ ಸಲಹೆ ಪಡೆಯುತ್ತಾರೆ. ಈಗ ದ್ವಾಪರದಲ್ಲೂ ನೋಡಿ, ನೀವು ಬುದ್ಧಿ ಹಂಚುವ ಮಂತ್ರಿಗಳಾಗುತ್ತೀರಿ, ರಾಜ ರಾಣಿಯ ವ್ಯವಹಾರವನ್ನು ನೀವೇ ಮಾಡುತ್ತೀರಿ. ಅರ್ಥವಾಯಿತೆ? ಏಕೆಂದರೆ ಸತ್ಯಯುಗದ ತಿಳುವಳಿಕೆ ಬುದ್ಧಿಯಲ್ಲಿ ಇರುತ್ತದಲ್ಲವೇ? ಸಂಸ್ಕಾರ ಬುದ್ಧಿಯಲ್ಲಿ ಇರುತ್ತದಲ್ಲವೇ? ಇನ್ನೊಂದು ವ್ಯವಸ್ಥೆಯನ್ನು ನೋಡಿ, ರಾಜ ರಾಣಿಯ ಮುಂದೆ ಮಂತ್ರಿ ಚಿಕ್ಕವನು, ಆದರೆ ಬುದ್ಧಿವಂತನಾಗಿರುವುದರಿಂದ ಬುದ್ಧಿಯಲ್ಲಿ ದೊಡ್ಡವನು. ನೀವು ಈಗ ಇದನ್ನು ಹೇಳಿ, ನೀವು ಏಕೆ ಚಿಕ್ಕವರಾಗಿದ್ದೀರಿ? ಏಕೆಂದರೆ ನೀವು ಸತ್ಯಯುಗದಲ್ಲಿ ಸುಖ ಅನುಭವಿಸಿದ್ದೀರಿ, ತ್ರೇತಾಯುಗದಲ್ಲೂ ಸುಖ ಅನುಭವಿಸಿದ್ದೀರಿ. ಈಗ ಆ ಮಕ್ಕಳು ಬಂದು ಸುಖ ಅನುಭವಿಸುತ್ತಾರಲ್ಲವೇ? ಆಗ ನೀವು ಅವರ ಸಂಪಾಲನೆ ಮಾಡುತ್ತೀರಿ, ಸೃಷ್ಟಿಯನ್ನು ನಡೆಸಲು ಸಂಪಾಲನೆ ಮಾಡುತ್ತೀರಲ್ಲವೇ? ಒಂದು ವೇಳೆ ಆ ಸಮಯದಲ್ಲಿ ಆ ಮಕ್ಕಳು ತಪ್ಪು ಹೆಜ್ಜೆ ಇಟ್ಟಿದ್ದರೆ ಬೇಗ ವಿನಾಶವಾಗುತ್ತಿತ್ತು, ಇಲ್ಲಿಯವರೆಗೆ ತಲುಪುತ್ತಲೇ ಇರಲಿಲ್ಲ. ಆದ್ದರಿಂದ ನೀವು ಮಕ್ಕಳು ಬೆಳೆಸಿದಿರಿ, ಮುಂದೆ ಬೆಳೆಸುತ್ತಾ ಹೋದಿರಿ, ಬೆಳೆಸುತ್ತಾ ಹೋದಿರಿ, ಬುದ್ಧಿ ನೀಡುತ್ತಾ ಹೋದಿರಿ. ಅಂದರೆ 5,000 ವರ್ಷಗಳನ್ನು ಪೂರ್ತಿ ಎಳೆದಿರಿ. ಹೀಗೆ ಅರ್ಥ ಮಾಡಿಕೊಳ್ಳಿ, ಎಷ್ಟು ದೊಡ್ಡ ದೊಡ್ಡ ರಾಜರುಗಳಾಗಿ ಹೋಗಿದ್ದಾರೋ ಅವರಿಗೆ ಮಂತ್ರಿ ಇರುತ್ತಿದ್ದ, ಮತ್ತು ಮಂತ್ರಿ ಯಾವಾಗಲೂ ಬಡವನಾಗಿರುತ್ತಿದ್ದ. ಒಂದು ವೇಳೆ ಯಾರಾದರೂ ಅಂತಹ ಮಾತು ಹೇಳಿದರೆ ಅವರಿಗೆ ಬಹುಮಾನ ಸಿಗುತ್ತಿತ್ತು, ಆದರೆ ಅವರು ಬಹುಮಾನವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಕೆಲವು ಮಂತ್ರಿಗಳು ಅಷ್ಟು ನಿಷ್ಠಾವಂತರಾಗಿರುತ್ತಾರೆ, ಅವರು ಬಹುಮಾನ ತೆಗೆದುಕೊಳ್ಳುವುದಿಲ್ಲ, ಆದರೆ ಬುದ್ಧಿ ನೀಡುತ್ತಾರೆ ಅಲ್ಲವೇ? ಅವರೆಲ್ಲ ನೀವು ಮಕ್ಕಳು ಸತ್ಯಯುಗದಿಂದ ಬಂದಿದ್ದೀರಿ. ನಾವು ಪತಿತರಾಗುತ್ತಾ ಹೋದೆವು, ಬಡವರಾಗುತ್ತಾ ಹೋದೆವು, ಹೊಸ ಹೊಸಬರು ಬರುತ್ತಾ ಹೋದರು, ರಾಜರಾಗುತ್ತಾ ಹೋದರು, ನಾವು ಮಂತ್ರಿಗಳಾಗುತ್ತಾ ಹೋದೆವು. ಇಂದು ಕೂಡ ನೋಡಿ, ಎಷ್ಟು ದೊಡ್ಡ ದೊಡ್ಡ ರಾಜರಿದ್ದಾರೆ. ಈಗ ಯಾರಾದರೂ ಗುರುಗಳಿದ್ದರೆ ಕೆಲವು ಗುರುಗಳ ಅನುಯಾಯಿಗಳು ತುಂಬಾ ದೊಡ್ಡವರಾಗಿರುತ್ತಾರೆ, ಕೋಟ್ಯಾಂತರ ಅನುಯಾಯಿಗಳಿರುತ್ತಾರೆ. ಈಗ ನೀವು ಹೇಳಿ, ಕೋಟ್ಯಾಂತರ ಅನುಯಾಯಿಗಳಿರುತ್ತಾರೆ, ಅವರು ಸಿಕ್ಕಿಬಿದ್ದರು ಎಂದರೆ ಹೋದರು,
ಅಂದರೆ ಅದು ಅವರ ಅಂತಿಮ ಜನ್ಮವಾಗಿತ್ತು. ಅಂತಿಮ ಜನ್ಮದಲ್ಲಿ ಅವರು ಸುಖವನ್ನು ಹೆಚ್ಚು ಅನುಭವಿಸಿದರು ಮತ್ತು ದುಃಖವನ್ನು ಅನುಭವಿಸಿದರು. ಯೋಚಿಸಿ ನೋಡಿ, ನಿಮ್ಮ ಬುದ್ಧಿಯನ್ನು ಓಡಿಸಿ. ಇದಕ್ಕಿಂತ ಸ್ವಲ್ಪ ಸಮಯದ ಮೊದಲು ಯಾವ ಯಾವ ಗುರುಗಳು ಸಿಕ್ಕಿಬಿದ್ದರು? ಯಾರಿಗೆ ಲಕ್ಷಾಂತರ ಕೋಟ್ಯಾಂತರ ಅನುಯಾಯಿಗಳಿದ್ದಾರೋ ಈಗ ಮೊದಲು ಅವರಿಗೆ ಸುಖ ಸಿಕ್ಕಿತ್ತು. ಎಲ್ಲ ಸಾಧನಗಳ ಭರ್ಪೂರ್ ಸುಖ ಪಡೆದರು ಮತ್ತು ನಂತರ ಯಾವಾಗ ಸಿಕ್ಕಿಬಿದ್ದರು, ಇಂದು ಏನಾಗಿದೆ? ದುಃಖ ಸಿಕ್ಕಿತ್ತು. ಅಂದರೆ ಇದೇ ಜನ್ಮದಲ್ಲಿ ದುಃಖವು ಮತ್ತು ಸುಖವು. ಹಾಗಾದರೆ ಅವರು ಕಲಿಯುಗದ ಆತ್ಮಗಳಾಗಿರುತ್ತಾರೆ. ಯಾರು ರಾಜರಾಗಿ ಬದುಕುತ್ತಾರೆ ಮತ್ತು ಭಿಕ್ಷುಕರಾಗಿಯೂ ಆಗುತ್ತಾರೆ. ಇವರು ಈ ಸಮಯದವರು. ಈ ಅಂತಿಮ ಜನ್ಮದಲ್ಲಿ ಒಂದು ಜನ್ಮದಲ್ಲೇ ಅವರಿಗೆ ಸುಖವೂ ಪ್ರಾಪ್ತಿಯಾಗುತ್ತದೆ ಮತ್ತು ದುಃಖವೂ ಆಗುತ್ತದೆ. ಅವರದು ಇದು ಒಂದೇ ಜನ್ಮವಾಗಿರುತ್ತದೆ. ಯಾರೋ ಹೇಳಿದರು, ಅದಕ್ಕೆ ಅವರು ತಕ್ಷಣವೇ ಮೇಲಿನಿಂದ ಕೆಳಗೆ ಬರುತ್ತಾರೆ ಮತ್ತು ತಮ್ಮ ಅಷ್ಟು ಆಕರ್ಷಣೆಯಿಂದ ಅಷ್ಟು ಅನುಯಾಯಿಗಳನ್ನು ಮಾಡಿಕೊಳ್ಳುತ್ತಾರೆ. ಮೊದಲು ಮೇಲೇರುತ್ತಾರೆ, ಚೆನ್ನಾಗಿ ಮೇಲೇರಿಸುತ್ತಾರೆ, ಏಕೆಂದರೆ ಆ ಸಮಯದಲ್ಲಿ ಅವರು ಸುಖ ಅನುಭವಿಸುತ್ತಾರೆ ಮತ್ತು ನಂತರ ಯಾವಾಗ ಸಿಕ್ಕಿ ಬೀಳುತ್ತಾರೋ ಆಗ ದುಃಖ ಅನುಭವಿಸುತ್ತಾರೆ. ಇಂತಹ ವ್ಯವಸ್ಥೆ ಇದೆ. ಹೊಸ ಹೊಸ ಆತ್ಮಗಳು ಬರುತ್ತವೆ, ಸುಖವನ್ನು ಅನುಭವಿಸುತ್ತವೆ, ದುಃಖವನ್ನು ಅನುಭವಿಸುತ್ತವೆ. ನೋಡಿ, ಇವರ ಗಾಯನವೂ ಆಗುತ್ತದೆ ಮತ್ತು ನಂತರ ಯಾವಾಗ ಸಿಕ್ಕಿ ಬೀಳುತ್ತಾರೋ ಆಗ ಅಪಮಾನವೂ ಆಗುತ್ತದೆ. ನಿಂದೆ ಸ್ತುತಿ ಎರಡು ಒಂದೇ ಜನ್ಮದಲ್ಲಾಯಿತು, ಎರಡೂ ಜನ್ಮಗಳಲ್ಲಿ ಆಗುವುದಿಲ್ಲ. ಎಲ್ಲವೂ ಒಂದೇ ಜನ್ಮದಲ್ಲಿ ಆಗುತ್ತದೆ ಮತ್ತು ನೀವು ಮಕ್ಕಳದು ನಿಧಾನವಾಗಿ ಮೊದಲು ಮೇಲೆ ಏರುತ್ತೀರಿ, ಸತ್ಯಯುಗಕ್ಕೆ ಬರುತ್ತೀರಿ, ತ್ರೇತಾಯುಗಕ್ಕೆ ಬರುತ್ತೀರಿ. ನಿಧಾನವಾಗಿ 5,000 ವರ್ಷಗಳ ಚಕ್ರ ಸುತ್ತು ಹಾಕುತ್ತೀರಿ. ನಂತರ ಸತ್ಯಯುಗದಿಂದ ಯಾವಾಗ ಅಂತಿಮ ಜನ್ಮಕ್ಕೆ ಬರುತ್ತೀರೋ, ತೀರಾ ಕೊನೆಯಲ್ಲಿ ಬರುತ್ತೀರೋ, ದುಃಖವೂ ಪ್ರಾಪ್ತಿಯಾಗುತ್ತದೆ ಮತ್ತು ಯಾವಾಗ ಬಾಬಾರವರ ಮಕ್ಕಳಾಗುತ್ತೀರೋ ಆಗ ಸುಖವೂ ಸಿಗುತ್ತದೆ. ಸುಖ ಸಿಗುತ್ತದಲ್ಲವೇ? ಇದು ನೋಡಿ, ಅದ್ಭುತವಾದ ವಿಷಯ. ಉಳಿದೆಲ್ಲವೂ ಸರಿ ಇದೆಯೇ? ಮಕ್ಕಳು ಕೇಳಿದರು. ಟೀಚರ್ ಸಹೋದರಿಯರು ಕೇಳುತ್ತಾರೆ, ಬಾಬಾ ಏಕೆ ಹೀಗೆ ಮಾಡುತ್ತಿದ್ದಾರೆ? ಅಂದರೆ ಪವಿತ್ರತೆಯ ಯಾವುದೇ ಧಾರಣೆ ಇಲ್ಲದಿದ್ದರೂ ಬಾಬಾರನ್ನು ನೇರವಾಗಿ ಮಿಲನ ಮಾಡುತ್ತಿದ್ದಾರೆ. ಹಾಗಾದರೆ ಬಾಬಾ ಹೀಗೆ ಹೇಗೆ ಮಾಡುತ್ತಿದ್ದಾರೆ? ಬಾಬಾ ಹೀಗೆ ಹೇಗೆ ಮಾಡುತ್ತಿದ್ದಾರೆ? ಏಕೆಂದರೆ ಬಾಬಾ ಬಯಸುತ್ತಾರೆ, ಆದ್ದರಿಂದ ಬಾಬಾ ಹೀಗೆ ಮಾಡುತ್ತಿದ್ದಾರೆ. ಬಾಬಾ ಬಯಸುತ್ತಾರೆ. ಈಗ ನೀವು ಯಾರಾದರೂ ಮಾಲೀಕರಿಗೆ ಹೇಳುತ್ತೀರಾ, ನೀವು ಹೀಗಲ್ಲ ಹೀಗೆ ನಡೆಯಿರಿ ಎಂದು? ಆಗ ಮಾಲೀಕರು ಏನು ಮಾಡುತ್ತಾರೆ? ಮಾಲೀಕರು ತಮ್ಮ ಲೆಕ್ಕಾಚಾರದಂತೆ ನಡೆಯುತ್ತಾರಲ್ಲವೇ? ಎರಡನೇ ವಿಷಯ, ಎಷ್ಟು ಮಕ್ಕಳು ಭೇಟಿಗಾಗಿ ಹಂಬಲಿಸುತ್ತಿದ್ದಾರೆ? ರಾಜರಂತೂ ಸರಿಯಾದರು, ಆದರೆ ಪ್ರಜೆಗಳು? ಅವರಿಗೆ ಟೀಚರ್ ಸಹೋದರಿಯರಿಗೆ ನೆನಪು ಮಾಡಿಸಿ ಅಲ್ಲವೇ? ಸಾಕಾರದಲ್ಲಿ ಯಾರಿದ್ದರು? ಅದ್ಭುತವಾದ ವಿಷಯ. ಇಷ್ಟು ಸಣ್ಣ ವಿಷಯ ಬುದ್ಧಿಯಲ್ಲಿ ಏಕೆ ಹೋಗುವುದಿಲ್ಲ? ಒಂದು ವೇಳೆ ತನ್ನ ಬಾಬಾ ಪಾವನರನ್ನೇ ಭೇಟಿ ಮಾಡಬೇಕಾಗಿದ್ದರೆ, ಪವಿತ್ರರನ್ನೇ ಭೇಟಿ ಮಾಡಬೇಕಾಗಿದ್ದರೆ, ಪತಿತ ಜಗತ್ತಿನಲ್ಲಿ ಪತಿತ ಶರೀರದಲ್ಲಿ ಏಕೆ ಬರುತ್ತಿದ್ದರು? ಪತಿತ ಮಕ್ಕಳನ್ನು ಏಕೆ ಭೇಟಿ ಮಾಡುತ್ತಿದ್ದರು? ಮತ್ತೆ ಈಗ ನೀವು ಸ್ವಯಂ ಯೋಚಿಸಿ. ಯಾರ ಬುದ್ಧಿ ಕೆಲಸ ಮಾಡುತ್ತಿಲ್ಲವೋ ಈ ಎಲ್ಲ ಧ್ವನಿ ಏಕೆ ಹೇಳುತ್ತಿದೆ? ಏಕೆಂದರೆ ಮಕ್ಕಳ ಅಂಗಡಿ ಸ್ವಲ್ಪ ಕಡಿಮೆಯಾಗುತ್ತಿದೆ. ಈಗ ತಮ್ಮ ಗ್ರಾಹಕರನ್ನು ಹಿಡಿಯಲು ಏನಾದರೂ ಮಾಡಲೇಬೇಕಲ್ಲವೇ? ಎಲ್ಲವನ್ನೂ ಹಚ್ಚುತ್ತಾರೆ. ಮತ್ತು ಒಂದು ವೇಳೆ ಮಕ್ಕಳು ಹಣಕ್ಕಾಗಿ ಹೀಗೆ ಮಾಡುತ್ತಾರೆ ಎಂದು ಹೇಳಿದರೆ, ಒಂದು ವೇಳೆ ತಂದೆಗೆ ಹಣದ ಅವಶ್ಯಕತೆ ಇದ್ದಿದ್ದರೆ, ಒಂದು ವೇಳೆ ಹಣ ಕೇಳಬೇಕಾಗಿದ್ದರೆ, ಮಧುಬನದಲ್ಲಿ ಕೊರತೆ ಇರಲಿಲ್ಲ. ಕೇಳಬೇಕಾಗಿದ್ದರೆ ವರ್ತಮಾನ ಸಮಯದಲ್ಲಿ ನೀವು ಮಕ್ಕಳ ಈ ಇಡೀ ಏರಿಯಾ ಇದೆಯಲ್ಲವೇ? ಇಡೀ ಏರಿಯಾ ನಿಮ್ಮದಾಗಿರುತ್ತಿತ್ತು. ಇಲ್ಲಿ ದೊಡ್ಡ ದೊಡ್ಡ
ಗಾಡಿಗಳ ಸಾಲು ಇರುತ್ತಿತ್ತು. ನೀವು ಹೇಳಿ. ಒಂದು ವೇಳೆ ತಂದೆಯ ಬಳಿ ಕೇಳುತ್ತಾರೆ, ಬಾಬಾ ಹಣವನ್ನು ಏನು ಮಾಡಲಿ? ಬಾಬಾ ಹೇಳುತ್ತಾರೆ, ನಿಮ್ಮ ಕಾರ್ಯದಲ್ಲಿ ತೊಡಗಿಸಿ. ಬಾಬಾ ಯಾವಾಗ ಹೇಳಿದರು? ಇಲ್ಲಿ ದಾನ ಮಾಡಿ ಎಂದು ಹೇಳಿ. ಎಲ್ಲಿ? ಸಾಧನಗಳು ಕಡಿಮೆ ಇವೆ, ಸರಳವಾಗಿದೆ, ಸಾದಾ ಆಗಿದೆ, ಎಲ್ಲವೂ ಇದೆ. ಮತ್ತೆ ಮಾತುಕತೆ ನಡೆಸಿ ಎಲ್ಲಿ ಹಣ ಸಂಪಾದಿಸಲು ಕುಳಿತಿದ್ದಾರೆ? ಹೇಳಿ, ಯಾವ ಹಣವಿದೆ ತೋರಿಸಿ. ಆದರೆ ಬಾಬಾರ ಬಳಿ ಮಕ್ಕಳು ಎಷ್ಟು ಹಣವಂತರಾಗಿದ್ದಾರೆ ಎಂದರೆ, ತಂದೆ ಹೇಳಿದರೆ ಸಾಕು, ಮಕ್ಕಳೇ ಎಲ್ಲವನ್ನು ಸಮರ್ಪಣೆ ಮಾಡಿ ಎಂದು. ಮಕ್ಕಳು ಒಂದು ಸೆಕೆಂಡ್ ಕೂಡ ಹಿಡಿಯುವುದಿಲ್ಲ ಸಮರ್ಪಣೆ ಮಾಡಲು. ಆದರೆ ತಂದೆ ಏನು ಮಾಡಬೇಕು? ತಂದೆ ಇದನ್ನು ಕೂಡ ಹೇಳಿದ್ದರು. ಅಂತಿಮ ಸಮಯದಲ್ಲಿ ಅಂತಹ ಒಂದು ಸಮಯ ಬರುತ್ತದೆ, ಬಾಬಾ ಯಾರದ್ದನ್ನು ತೆಗೆದುಕೊಳ್ಳುವುದಿಲ್ಲ, ಏಕೆಂದರೆ ಕೊಡಬೇಕಾಗುತ್ತದೆ. ಈಗ ನೀವು ಇದನ್ನು ಹೇಳಿ, ಮಕ್ಕಳನ್ನು ಕೇಳಿ. ತೆಗೆದುಕೊಳ್ಳುತ್ತಿದ್ದಾರೆ. ಏನು ಮಾಡುತ್ತಾರೆ? ಒಂದು ವೇಳೆ ತೆಗೆದುಕೊಂಡರೆ ಕೊಡಬೇಕಾಗುತ್ತದೆ. ಇಂದು ಎಷ್ಟು ಸಾಧನಗಳು, ಇಷ್ಟು ಸೌಲಭ್ಯಗಳು. ಒಂದು ವೇಳೆ ಒಂದು ಸಣ್ಣ ಸಾಧನ ಇಲ್ಲದಿದ್ದರೆ ಸೇವೆ ನಿಂತು ಹೋಗುತ್ತದೆ. ಅದ್ಭುತವಾದ ವಿಷಯವಲ್ಲವೇ? ಈಗ ಹೇಳಿ, ಇದು ಏನು? ಇದನ್ನು ಬಾಬಾ ಮಾಡಿಸುತ್ತಾರೆಯೇ? ಹೇಳಿ. ಒಂದು ವೇಳೆ ಮಕ್ಕಳನ್ನು ಹೇಳಿದರೆ, ಮಕ್ಕಳೇ ಅಲ್ಲಿಗೆ ಹೋಗಿ ಅಲ್ಲಿ ಸೇವೆ ಮಾಡಬೇಕಾಗಿದೆ. ಮೊದಲು ಕೇಳುತ್ತಾರೆ, ಈ ಸೌಲಭ್ಯವಿದೆಯೇ? ಬಾತ್ರೂಮ್ ಚೆನ್ನಾಗಿದೆಯೇ? ಕೊಠಡಿ ಪ್ರತ್ಯೇಕವಾಗಿದೆಯೇ? ಗಾಡಿ ಇದೆಯೇ? ಹಾಗಾದರೆ ನಾವು ಬರುತ್ತೇವೆ. ಒಂದು ವೇಳೆ ಇಲ್ಲದಿದ್ದರೆ ರೆಡಿ ಮಾಡಿರಿ, ನಂತರ ನಾವು ಬರುತ್ತೇವೆ. ಇದು ಏನು ಹೇಳಿ? ಇದು ಸೇವೆಯೇ? ಮಕ್ಕಳನ್ನು ಕೇಳಿ. ಈ ಎಲ್ಲಾ ವಸ್ತುಗಳಿದ್ದರೆ ಸೇವೆ ನಡೆಯುತ್ತದೆ. ಎರಡು ಮಾತು ಹೇಳಲು ಕೂಡ ಇಷ್ಟೊಂದು ಬೇಡಿಕೆ ಇಡುತ್ತಾರೆ. ನಾವು ಯಾರ ಬಗ್ಗೆಯೂ ಕೆಟ್ಟದ್ದಾಗಿ ಹೇಳುತ್ತಿಲ್ಲ. ಇದು ಏನು ನಡೆಯುತ್ತಿದೆಯೋ ಅದನ್ನು ಹೇಳುತ್ತಿದ್ದೇವೆ. ಪ್ರತಿಯೊಂದು ಕಡೆ ನಡೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ಸೆಂಟರ್ಗಳು ಇರುತ್ತವಲ್ಲವೇ, ಎಲ್ಲಿ ಸಹೋದರಿಯರು ತನ್ನ ಮನ ಧನದಿಂದ ಸೇವೆ ಮಾಡುತ್ತಿದ್ದಾರೋ ಆ ಮಕ್ಕಳು ಕೂಡ ಏನು ಮಾಡುತ್ತಿದ್ದಾರೆ ಗೊತ್ತೇ? ಮಕ್ಕಳು ಹೇಳುತ್ತಾರೆ, ದೀದಿ ಬನ್ನಿ ಅಲ್ವಾ ಪ್ರೋಗ್ರಾಮ್ ಮಾಡಿ. ಅವರು ಮೊದಲು ಕೇಳುತ್ತಾರೆ, ಈ ಎಲ್ಲ ಸೌಲಭ್ಯಗಳಿವೆಯೇ? ಇಲ್ಲ. ಸರಿ, ಹಾಗಾದರೆ ಯಾವಾಗ ಇರುತ್ತವೋ ಆಗ ತಿಳಿಸಿ, ನಂತರ ಬರುತ್ತೇವೆ. ಮತ್ತೆ ಕೇಳಿ, ಬಾಬಾ ಹೇಗೆ ಇರುತ್ತಾರೆ ಬಾಬಾ? ಇಂದು ನಾವು ನೋಡಿ ಎಲ್ಲಿ ಕುಳಿತಿದ್ದೇವೆ? ಇಲ್ಲಿ ಕುಳಿತಿದ್ದೇವೆ, ಕೆಳಗೆ ಕುಳಿತಿದ್ದೇವೆ. ನಮಗೆ ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಬಾಬಾ ಕೂಡ ಇಲ್ಲಿ ಕುಳಿತು ಬರುತ್ತಾರೆ ಎಂದರೆ ಯಾವುದೇ ಸಮಸ್ಯೆ ಇಲ್ಲ. ನಮಗೆಯೇ ಸಮಸ್ಯೆ ಇಲ್ಲದಿದ್ದಾಗ ಅವರಿಗೆ ಹೇಗೆ ಸಮಸ್ಯೆ ಆಗುತ್ತದೆ? ನಾವು ಏನು ಧರಿಸಿದ್ದೇವೆ? ನಮಗೆ ಏನೂ ಇಲ್ಲ ನೋಡಿ. ಶರೀರ ಹೇಗಿದೆ? ಈಗ ನೀವು ಹೇಳಿ, ಬಾಬಾ ಏನು ಮಾಡಬೇಕು? ಎಲ್ಲಕ್ಕಿಂತ ದೊಡ್ಡ ವಿಷಯ, ಯಾವ ಮಕ್ಕಳು ಹಂಬಲಿಸುತ್ತಿದ್ದಾರೋ ಅವರಿಗೆ ಭೇಟಿಯಾಗಲು ಬಿಡುತ್ತಿಲ್ಲ. ಈಗ ನೋಡಿ, ಯಾವ ಮಗು ಬರುತ್ತಿದ್ದಾಳೆಯೋ 16 ವರ್ಷಗಳಿಂದ ಅಷ್ಟು ಬಂಧನದಲ್ಲಿದ್ದಾಳೆ ಮತ್ತು ಅಷ್ಟು ಪ್ರೀತಿಯಲ್ಲಿ ಅಳುತ್ತಿರುತ್ತಿದ್ದಳು. ಬಾಬಾ, ನನ್ನ ಭಾಗ್ಯ ಯಾವಾಗ ತೆರೆಯುತ್ತದೆ? ನಾನು ಯಾವಾಗಲೂ ನಿಮ್ಮನ್ನು ಭೇಟಿ ಮಾಡಲು ತಲುಪಲು ಸಾಧ್ಯವಿಲ್ಲವೇ? ಮತ್ತೆ ನೀವು ಹೇಳಿ, ಏನು ಮಾಡಬೇಕು? ಒಳ್ಳೆಯದು ಮಕ್ಕಳೇ. ಅವರಿಗೆ ಹೇಳಿ, ಮಕ್ಕಳೇ ಚಿಂತೆ ಮಾಡಬೇಡಿ. ಈಗ ಸ್ಪಷ್ಟೀಕರಣ ನೀಡುವ ಅಗತ್ಯವೇ ಇಲ್ಲ. ಸ್ಪಷ್ಟನೆ ತನ್ನಷ್ಟಕ್ಕೆ ತಾನೇ ಆಗುತ್ತದೆ. ಪ್ರತ್ಯಕ್ಷತೆ ತನ್ನಷ್ಟಕ್ಕೆ ತಾನೇ ಆಗುತ್ತದೆ. ಈಗ ಯಾವಾಗ ಎಲ್ಲಾ ಮಕ್ಕಳು ಇಲ್ಲಿಗೆ ಬರುತ್ತಾರೋ ಆಗ ಆ ಮಕ್ಕಳು ಕೂಡ ಹೀಗೆ ಹೇಳುತ್ತಾರೆ, ಬಾಬಾ ನೀವು ಇಲ್ಲಿಲ್ಲ, ಬನ್ನಿ ಅಲ್ಲವೇ, ಮಧುಬನಕ್ಕೆ ಬನ್ನಿ ಬಾಬಾ.
ಅದೇ ಮಕ್ಕಳು ಕರೆದುಕೊಂಡು ಹೋಗಲು ಬರುತ್ತಾರೆ. ನೋಡಿ, ಈಗ ಡ್ರಾಮಾ ಹೇಗೆ ಪಲ್ಟಿ ಹೊಡೆಯುತ್ತದೆ. ಆ ಮಕ್ಕಳು ಹೇಳುತ್ತಾರೆ, ಬಾಬಾ ಈಗ ಮಧುಬನಕ್ಕೆ ಬನ್ನಿ ಅಲ್ಲವೇ? ಇಲ್ಲಿಗೇಕೆ ಬಂದಿದ್ದೀರಿ ಬಾಬಾ? ಬನ್ನಿರಿ. ಹೇಗೆ ರಾಮಾಯಣದಲ್ಲಿ ಭರತ ಕಾಡಿಗೆ ಕರೆದುಕೊಂಡು ಹೋಗಲು ಬರುತ್ತಾನಲ್ಲವೇ? ಅಂದ್ರೆ ಕಾಡಿಗೋಗಿ ರಾಮನನ್ನ ವಾಪಸ್ ಕರೆದುಕೊಂಡು ಹೋಗ್ಲಿಕ್ಕೆ ಬರ್ತಾನಲ್ಲವೇ? ನನ್ನ ರಾಮ, ನೀವು ಕಾಡಿನಲ್ಲೇಕೆ ವಾಸಿಸುತ್ತಿದ್ದೀರಿ? ಇಲ್ಲಿ ತಿನ್ನಲು ಕೂಡ ಸರಿಯಾಗಿ ಸಿಗುವುದಿಲ್ಲ ಹೇಳುತ್ತಾರೆ. ನೋಡಿ ಅಲ್ಲವೇ, ನಿಮ್ಮ ಬಳಿ ಗಾಡಿ ಕೂಡ ಇಲ್ಲ ಬಾಬಾ. ನೀವು ಹೇಗೆ ಹೋಗುತ್ತೀರಿ? ಶರೀರ ಹೇಗೆ ಹೋಗುತ್ತದೆ? ಹೀಗೆ ಮತ್ತೆ ಆ ಮಕ್ಕಳು ಕರೆದುಕೊಂಡು ಹೋಗಲು ಬರುತ್ತಾರೆ. ಆಗ ರಾಮ ಏನು ಮಾಡುತ್ತಾನೆ? ಇಲ್ಲ, ಎಲ್ಲಿಯವರೆಗೆ ತನ್ನ ಸಮಯ ಪೂರ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ನಾವು ಹೋಗುವುದಿಲ್ಲ. ಆಗ ಅವನು ಹೇಳುತ್ತಾನೆ, ಒಳ್ಳೆಯದು, ಹಾಗಾದರೆ ನಾವು ಇಲ್ಲೇ ಇರಲೇ? ಆಗ ನಾವು ಹೇಳುತ್ತೇವೆ, ಇಲ್ಲ ಮಕ್ಕಳೇ, ನೀವು ಇಲ್ಲೇ ಇದ್ದರೆ ಮಧುಬನವನ್ನು ಯಾರು ಸಂಭಾಳಿಸುತ್ತಾರೆ? ರಾಜ್ಯವನ್ನು ಯಾರು ಸಂಭಾಳಿಸುತ್ತಾರೆ? ವಾ ಬಾಬಾ, ರಾಮಾಯಣದ ಇಡೀ ದೃಶ್ಯವೇ ನೆನಪಿಗೆ ಬಂದು ಬಿಟ್ಟಿತು. ಆಗ ಪಾಪ ಅಳುತ್ತಾ ಅಳುತ್ತಾ ಹೋಗುತ್ತಾನೆ. ಬಾಬಾ ಬನ್ನಿ ಬಾಬಾ. ಇಲ್ಲ ಮಕ್ಕಳೇ, ನೀವು ಹೋಗಿ ಸಂಭಾಳಿಸಿ. ಪ್ರಜೆಗಳನ್ನು ಸಂಭಾಳಿಸದಿದ್ದರೆ ಹೇಗೆ ನಡೆಯುತ್ತದೆ? ಆದರೆ ಬಾಬಾ, ಹೋಗುವುದಂತೂ ಖಂಡಿತ ಇದೆ ಅಲ್ಲವೇ ಒಂದು ಬಾರಿ? ಹೌದು, ಯಾವಾಗ ಸಮಯ ಪೂರ್ತಿಯಾಗುತ್ತದೋ ಆಗ ಒಂದು ಸುತ್ತು ಹಾಕಲು ಖಂಡಿತ ಹೋಗುತ್ತೇವೆ. ಹಾಗೇನಾಗುತ್ತದೆ? ಮತ್ತೆ ತೋರಿಸುತ್ತಾರಲ್ಲವೇ, ರಾಮನ ಮೃತ್ಯು ಹೇಗೆ ಆಯಿತು? ಲೀನವಾದರು ಆಕಾಶದಲ್ಲಿ, ಭೂಮಿಯಲ್ಲಿ ಸೀತೆ ಲೀನವಾದಳು. ಎಲ್ಲವೂ ಓಂ ಶಾಂತಿ ಆಯಿತು. ನಂತರ ಸತ್ಯಯುಗ ನಡೆಯುತ್ತದೆ. ಈ ಇಡೀ ರಾಮಾಯಣ ಅದ್ಭುತವಾಗಿದೆ, ಡ್ರಾಮಾವಾಗಿದೆ. ಒಳ್ಳೆಯದು, ಮಕ್ಕಳಿಗೆ ಹೇಳಿ ಟೆನ್ಷನ್ ತೆಗೆದುಕೊಳ್ಳಬೇಡಿ. ಮತ್ತು ಯಾರು ಈಗ ಹೇಳುತ್ತಿದ್ದಾರೋ, ಬಾಬಾ ಇದು ಸಾಧ್ಯವಿಲ್ಲ, ಇತರ ಧರ್ಮದವರಂತೆ ಮಾಡಬೇಡಿ. ಇತರ ಧರ್ಮದವರು ಹೇಳುತ್ತಾರೆ, ನನ್ನ ಖುದ ನಿಮ್ಮ ಮಂದಿರಕ್ಕೆ ಬರುವುದಿಲ್ಲ, ನನ್ನ ಭಗವಂತ ನಿಮ್ಮ ಮಸೀದಿಗೆ ಬರುವುದಿಲ್ಲ ಅಲ್ಲವೇ? ನನ್ನ ಈಶ್ವರ, ನನ್ನ ಗಾಡ್ ನಿಮ್ಮ ಗುರುದ್ವಾರಕ್ಕೆ ಬರುವುದಿಲ್ಲ, ನನ್ನ ವಾಹೆಗುರು ನಿಮ್ಮ ಚರ್ಚ್ಗೆ ಬರುವುದಿಲ್ಲ. ಅಂತಹ ಕಾರ್ಯ ಮಾಡಬೇಡಿ. ಒಂದು ವೇಳೆ ಗುರುದ್ವಾರ ನಿರ್ಮಾಣವಾಗಿದ್ದರೆ ಅಲ್ಲಿ ಯಾವ ಮಕ್ಕಳು ನೆನಪು ಮಾಡುತ್ತಾರೋ ಅವರನ್ನು ಗಮನದಲ್ಲಿಟ್ಟುಕೊಳ್ಳುತ್ತಾರೆ. 4 ಧರ್ಮದ ಆತ್ಮಗಳು ಯಾರನ್ನು ಕೂಗುತ್ತವೆ ಮತ್ತು ಯಾರ ಮೂಲಕ ಕೂಗುತ್ತವೆ? ಶಕ್ತಿಯಂತೂ ನೀಡುತ್ತಾರಲ್ಲವೇ? ಈಗ ಒಂದು ವೇಳೆ ನೀವು ಹೇಳಿದರೆ, ನಮ್ಮ ಬಾಬಾ ನಿಮ್ಮ ಮಂದಿರಕ್ಕೆ ಏಕೆ ಬರುತ್ತಾರೆ? ಏಕೆ ಬರುವುದಿಲ್ಲ ಅಣ್ಣ? ಅವನು ಎಲ್ಲರ ತಂದೆ, ಕೇವಲ ನಿಮ್ಮವನು ಮಾತ್ರವೇ ಹೇಳುತ್ತಾರೆ. ನಮ್ಮ ಬಾಬಾ ಅಲ್ಲಿಗೆ ಬರುವುದಿಲ್ಲ. ಏಕೆ? ಬಾಬಾ ಲಿಖಿತವಾಗಿ ನೀಡಿದ್ದಾರೆಯೇ? ಹೇಳಿ, ಬಾಬಾ ಏನಾದರೂ ಅಗ್ರಿಮೆಂಟ್ ಮಾಡಿದ್ದಾರೆಯೇ? ಅರೆ, ಇದು ಅದ್ಭುತವಾದ ವಿಷಯವಪ್ಪ. ರಾಜನಿಗೆ ಹೇಳುತ್ತಾರೆ, ರಾಜ ನೀವು ಅತ್ತ ಹೋಗಬೇಡಿ. ಆ ಏರಿಯಾಕ್ಕೆ ಏಕೆ? ಪ್ರಜೆ ರಾಜನಿಗೆ ಹೇಳುತ್ತಾರೆ, ನೀವು ಅತ್ತ ಹೋಗಬೇಡಿ ಎಂದು. ಬಲೆ ಮಗು ತುಂಬಾ ತಿಳುವಳಿಕೆಯುಳ್ಳವನಾಗಿರುತ್ತಾನೆ. ಆದರೂ ಯಾವ ತಂದೆ ಇರುತ್ತಾರೋ ಎಲ್ಲಾ ರಹಸ್ಯಗಳನ್ನು ಮಗುವಿನ ಮುಂದೆ ಬಿಚ್ಚಿಡಲು ಸಾಧ್ಯವಿಲ್ಲ. ಮೊದಲಿನ ರಾಜರ ಬಳಿ ಹೋಗಿ ಯಾವಾಗ ಅವನ ಅಂತಿಮ ಸಮಯವಿರುತ್ತದೋ, ಹೋಗುವ ಸಮಯ, ಶರೀರ ಬಿಡುವ ಸಮಯ, ಆಗ ಬಿಚ್ಚಿಡುತ್ತಾನೆ. ಆಗ ಬಿಚ್ಚಿಡುತ್ತಾನೆ. ಇದು ಇಲ್ಲಿ ಆಗಬೇಕಿತ್ತು, ಇದು ಇಲ್ಲಿನ ವ್ಯವಸ್ಥೆಯಾಗಿತ್ತು, ಇಲ್ಲಿನ ಈ ವ್ಯವಸ್ಥೆಯಾಗಿತ್ತು ಎಂದು. ಹಾಗಾದರೆ ನಮ್ಮ ಬಾಬಾ ಯಾರು? ರಾಜ. ಮತ್ತು ನಾವೆಲ್ಲ ಅರೆ ನಮಗೆ ಗೊತ್ತಿಲ್ಲ ಅವನ ವ್ಯವಹಾರ ಏನೇನು ನಡೆಯುತ್ತಿದೆ ಎಂದು. ಹಾಗಾದರೆ ಇತರರಿಗೆ ಹೇಗೆ ಹೇಳುತ್ತಾನೆ? ಬಾಬಾ ನಿಮಗೆ ಗೊತ್ತಿರಬೇಕಲ್ಲವೇ? ಗೊತ್ತಿದೆ, ಗೊತ್ತಿದೆ, ಖಂಡಿತ ಗೊತ್ತಿದೆ. ನಾವು ಗೊತ್ತಿಲ್ಲ ಎಂದು ಹೇಳುತ್ತಿಲ್ಲ.
ಆದರೆ ನಮ್ಮ ಶರೀರ ಬಿಟ್ಟಾಗ ಆಗ ಎಲ್ಲವನ್ನೂ ತಿಳಿಸಲಾಯಿತು. ತುಂಬಾ ಅದ್ಭುತವಾಗಿ ಅನಿಸಿತು. ಶರೀರ ಬಿಟ್ಟ ನಂತರ ಎಲ್ಲವನ್ನೂ ತಿಳಿಸಿಬಿಟ್ಟರು. ಅದಕ್ಕಿಂತ ಮೊದಲು ನಮಗೆ ಇದೇ ಗೊತ್ತಿರಲಿಲ್ಲ, ಮುಂದೆ ವ್ಯವಹಾರ ಹೇಗೆ ನಡೆಯುತ್ತದೆ ಎಂದು. ಆದರೆ ಶರೀರ ಬಿಟ್ಟಿತು ಎಂದರೆ ಎಲ್ಲವೂ ತಿಳಿಸಿದರು. ಆದರೆ ಒಬ್ಬ ಮಗುವಿಗೆ ಮಾತ್ರ ತಿಳಿಸಿದರು. ಈಗ ಎಲ್ಲರಿಗೂ ತಿಳಿಸುತ್ತಾರೆಯೇ? ಮಗನಿಗೆ ತಿಳಿಸಿದರು, ಮೊಮ್ಮಕ್ಕಳಿಗೆ ತಿಳಿಸುವುದಿಲ್ಲವೇ? ಹಾಗೆ ಹೌದು, ಮೊಮ್ಮಕ್ಕಳ ಸಮಯ ಬಂದಿಲ್ಲವಲ್ಲ, ಈಗ ಅದನ್ನು ತಿಳಿಸಲು. ಮೊಮ್ಮಕ್ಕಳು ಚಿಕ್ಕವರು. ಮೊಮ್ಮಕ್ಕಳು ಹೇಳುತ್ತಾರೆ, ನನ್ನ ತಾತ ಇಲ್ಲೇ ಇರುತ್ತಾರೆ ಎಂದು. ಅವರಿಗೆ ಇದು ಗೊತ್ತಿಲ್ಲ, ಈ ತಾತನ ಖಾತೆ ಎಲ್ಲೆಲ್ಲಿ ತೆರೆದಿದೆ, ಎಲ್ಲೆಲ್ಲಿ ಹೋಗಿ ಕುಳಿತಿದ್ದಾರೆ, ಎಲ್ಲೆಲ್ಲಿ ವ್ಯವಹಾರ ನಡೆಯುತ್ತಿದೆ ಎಂದು. ಮತ್ತು ಅವನು ಹೇಳುತ್ತಾನೆ, ಇಲ್ಲ ಇಲ್ಲ, ನಾನು ನನ್ನ ತಾತನನ್ನು ಇಲ್ಲೇ ನೋಡಿದೆ, ಅವರು ಇಲ್ಲೇ ಕುಳಿತಿದ್ದರು ಎಂದು. ಅರೆ, ಇಡೀ ಪಬ್ಲಿಕ್ ನಲ್ಲಿ ಸುತ್ತಾಡಿ ಬಂದರೂ ಕೂಡ ನಿಮ್ಮ ಮುಂದೆಯೇ ಕುಳಿತಿದ್ದಾರೆ. ಅದ್ಭುತ. ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡಿಕೊಳ್ಳಲಿ, ಅರ್ಥ ಮಾಡಿಕೊಳ್ಳದವರು ನಂತರ ಬರಲಿ. ಸರಿ ಇದೆಯೇ? ಈಗ ಇಷ್ಟು ಸಣ್ಣ ವಿಷಯವನ್ನು ನಮ್ಮ ಮುದ್ದಾದ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಸಣ್ಣ ಸಣ್ಣವರು ಯಾರು ಮುರುಳಿ ಕೇಳಲು ಹೋಗುತ್ತಾರೋ ಮತ್ತು ಯಾರು ದೊಡ್ಡ ದೊಡ್ಡ ಮುರುಳಿಗಳನ್ನು ತಿಳಿಸುತ್ತಾರೋ ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಹೇಳುತ್ತಾರೆ, ನಾವು ಜ್ಞಾನದಲ್ಲಿದ್ದೇವೆ ಎಂದು. ಸೋದರ, ಯಾವ ಜ್ಞಾನ ಹೇಳಿ? ಜ್ಞಾನ ಎಂದರೇನು? ಇಷ್ಟು ಮುದ್ದಾದ ಮಕ್ಕಳು ಅರ್ಥ ಮಾಡಿಕೊಂಡು ಹೇಳುತ್ತಾರೆ, ಅವರಿಗೆ ಜ್ಞಾನ ತಿಳಿಸುತ್ತಾರೆ. ನೋಡಿ ದೀದಿ, ಹೀಗಲ್ಲ, ದೀದಿ ಹೀಗೆ ಆಗುತ್ತದೆ ಎಂದು. ಮತ್ತು ಆ ದೀದಿ ಹೇಳುತ್ತಾರೆ, ಅರೆ, ನೀವು ದೊಡ್ಡವರು ಅಥವಾ ನಾನು ದೊಡ್ಡವಳು? ನಾನು ಏನು ಹೇಳುತ್ತೇನೋ ಅದು ಸತ್ಯವಾಗಿರುತ್ತದೆ. ಸೋದರ, ಏಕೆ? ಬಾಬಾ ಏನು ಹೇಳುತ್ತಾರೋ ಅದು ಸತ್ಯವಾಗಿರುತ್ತದಲ್ಲವೇ? ಆದರೆ ಮಕ್ಕಳಿಗೆ ಒಳ್ಳೆಯದಾಗಿ ಅನಿಸಿತೆ? ನಿಮ್ಮ ಮಕ್ಕಳ ಮಾತನ್ನು ಕೇಳಿದೆ? ಮಕ್ಕಳಿಗೆ ಹೇಳಿ, ಬಾಬಾ ನೆನಪು ಪ್ರೀತಿಗಳನ್ನು ನೀಡಿದ್ದಾರೆ ಎಂದು. ಚೆನ್ನಾಗಿ ನಡೆಯುತ್ತಿದೆ, ನಡೆಯಲಿ. ಮಕ್ಕಳೇ, ಟೆನ್ಷನ್ ತೆಗೆದುಕೊಳ್ಳಬೇಡಿ. ಡ್ರಾಮಾದಲ್ಲೇನಾಗುತ್ತದೋ ಅದು ತುಂಬಾ ಚೆನ್ನಾಗಿ ಆಗುತ್ತದೆ. ಸರಿತಾನೆ ಮಕ್ಕಳೇ? ಓಂ ಶಾಂತಿ. ಯಾವುದೋ ಮಗು ಸಂದೇಶ ನೀಡಿದ್ದಾರೆ, ಅಂದರೆ ಫೆಬ್ರವರಿಯಲ್ಲಿ ಬರುತ್ತಾದರೆ, ಈ ಫೆಬ್ರವರಿ ಮೊದಲು ಫೆಬ್ರವರಿಯನ್ನು ಏನೆಂದು ಹೇಳುತ್ತಿದ್ದರು? ಪುಷ್ಯ ಮಾಘ ಎಂದು ಹೇಳುತ್ತಿದ್ದರು. ಈಗ ಜನವರಿ ಫೆಬ್ರವರಿ ಎಂದು ಯಾರು ಹೇಳುತ್ತಾರೆ? ಈ ಇಂಗ್ಲಿಷರು ಹೇಳಿ ಹೋದರು, ಇಂಗ್ಲಿಷ್ ಬಿಟ್ಟು ಹೊರಟು ಹೋದರು. ನಾವು ತುಂಬಾ ಇಂಗ್ಲಿಷರನ್ನು ಭೇಟಿಯಾಗಿದ್ದೆವು, ಎಲ್ಲರಿಗೂ ಆಭರಣಗಳನ್ನು ಮಾಡಿಕೊಟ್ಟಿದ್ದೆವು. ಅವರ ರಾಣಿಯರು ಬರುತ್ತಿದ್ದರಲ್ಲವೇ? ಆಗ ಅವರು ಕೇಳುತ್ತಿದ್ದರು, ಇಲ್ಲಿ ಪ್ರಸಿದ್ಧ ಜೌಹರಿ ಇದ್ದಾರೆ, ಅಂದ್ರೆ ವ್ಯಾಪಾರಿ, ರತ್ನದ ವ್ಯಾಪಾರಿ ಯಾರು ಎಂದು ನಮ್ಮ ಹೆಸರು ಬರುತ್ತಿತ್ತು. ಅವರಿಗೆ ತುಂಬಾ ಖುಷಿಯಾಗುತ್ತಿತ್ತು. ಇವರು ಫೇಮಸ್ ರತ್ನದ ವ್ಯಾಪಾರಿ. ವಾ, ನಮ್ಮನ್ನು ಇಂಗ್ಲಿಷರು ಕೂಡ ನೆನಪು ಮಾಡಿದ್ದಾರೆ. ಹಾಗಾಗಿ ಹೋಗುತ್ತಿದ್ದೆವು. ಅವರು ತುಂಬಾ ಹಣ ನೀಡುತ್ತಿದ್ದರು, ಆದರೆ ನಾವು ಅಷ್ಟೇ ತೆಗೆದುಕೊಳ್ಳುತ್ತಿದ್ದೆವು. ಎಷ್ಟು ನಮ್ಮ ಖರ್ಚು ಇರುತ್ತಿತ್ತೋ ಅಷ್ಟು. ಅವರು ಹೇಳುತ್ತಿದ್ದರು, ಇಟ್ಟುಕೊಳ್ಳಿ, ನಾವು ನಮ್ಮ ಕಡೆಯಿಂದ ಬಹುಮಾನ ನೀಡುತ್ತಿದ್ದೇವೆ ಎಂದು. ಆಗ ಬಹುಮಾನ ನೀಡಿದಾಗ ಇಟ್ಟುಕೊಳ್ಳಲೇಬೇಕಾಗುತ್ತಿತ್ತು. ಅವರು ತುಂಬಾ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು. ಮೊದಲು ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಅರ್ಥವಾಗುತ್ತಿತ್ತು, ಆಗ ಮಾತನಾಡಲು ಬರುತ್ತಿರಲಿಲ್ಲ. ನಂತರ ನಿಧಾನವಾಗಿ ಅವರನ್ನು ಭೇಟಿಯಾಗುತ್ತಾ ಹೋದಂತೆ ಸ್ವಲ್ಪ ಸ್ವಲ್ಪ ಬರತೊಡಗಿತ್ತು. ಆ ಸಮಯದಲ್ಲಿ ಎಲ್ಲರೂ ಬಿಳಿ ಬಿಳಿಯಾಗಿರುತ್ತಿದ್ದರು. ಈಗಲೂ ಬರುತ್ತಾರಲ್ಲವೇ ಮಧುಬನಕ್ಕೆ? ಬಿಳಿ ಬಿಳಿಯವರು ಬರುತ್ತಾರೆ. ಹೌದು, ನೋಡಿ, ಅದ್ಭುತವಾದ ವಿಷಯ. ಮೊದಲು ಕೂಡ ಇಂಗ್ಲಿಷರನ್ನು ನೋಡುತ್ತಿದ್ದೆವು, ಭೇಟಿಯಾಗುತ್ತಿದ್ದೆವು, ಬೆರೆಯುತ್ತಿದ್ದೆವು, ಹಾಯ್ ಎನ್ನುತ್ತಿದ್ದೆವು, ಹಲೋ ಹಾಯ್ ಹೀಗೆ ಮಾಡುತ್ತಿದ್ದೆವು, ಹಲೋ ಹೀಗೆ ಮಾಡುತ್ತಿದ್ದೆವು. ಮೊದಲು ಇಂಗ್ಲಿಷ್ ಮಾತನಾಡುತ್ತಿದ್ದರು. ಇದು ಕೂಡ ಅದ್ಭುತವಾಗಿದೆ. ಆಭರಣಗಳನ್ನು ಕೂಡ ಚೆನ್ನಾಗಿ ಮಾಡುತ್ತಿದ್ದೆವು, ಹಾಗಾಗಿ ಖುಷಿಯಾಗುತ್ತಿದ್ದರು. ಅವರಿಗೆ ಸ್ವಲ್ಪ ಟೆನ್ಷನ್ ಮಾಡಿಕೊಟ್ಟರೂ ಕೂಡ
ಅಷ್ಟು ಖುಷಿ. ಹೌದು, ಇಷ್ಟು ಚೆನ್ನಾಗಿ ಮಾಡಿದ್ದೀರಿ ಎಂದು. ಏಕೆಂದರೆ ಅವರಿಗೆ ಗೊತ್ತೇ ಇರಲಿಲ್ಲ. ಅವರಿಗೆ ಏನನ್ನಾದರೂ ಹಚ್ಚಿಕೊಡಿ, ಚೆನ್ನಾಗಿ ಮಾಡಿಕೊಡಿ, ಅವರು ಅದರಲ್ಲಿ ಅಷ್ಟು ಖುಷಿಯಾಗುತ್ತಿದ್ದರು. ಏಕೆಂದರೆ ಅವರು ಧರಿಸುತ್ತಿರಲಿಲ್ಲ. ಹೌದು, ಯಾರು ನಮ್ಮಲ್ಲಿರುವ ಮಕ್ಕಳಿದ್ದಾರೋ, ಮೊದಲಿನಿಂದ ಧರಿಸುತ್ತಾ ಬಂದಿದ್ದಾರೋ, ಅವರಿಗೆ ಡಿಸೈನ್ ಬಗ್ಗೆ ಗೊತ್ತಿರುತ್ತದೆ. ಅದರಲ್ಲಿ ಏನು ಫಿಟ್ ಆಗುತ್ತದೆ, ಏನೇನು ಫಿಟ್ ಆಗುತ್ತದೆ ಅವರಿಗೆಲ್ಲ ಗೊತ್ತಿರುತ್ತದೆ. ಆ ಮಕ್ಕಳಿಗೆ ಗೊತ್ತೇ ಇರುವುದಿಲ್ಲ ಪಾಪ. ಇದರಲ್ಲಿ ಏನು ಫಿಟ್ ಆಗಬೇಕು, ಫಿಟ್ ಮಾಡಬೇಕು ಎಂದು ಅವರು ಯಾವುದನ್ನು ಫಿಟ್ ಮಾಡಿಸುತ್ತಿದ್ದರೋ ಅದನ್ನೇ ಧರಿಸುತ್ತಿದ್ದರು, ಖುಷಿಯಾಗುತ್ತಿದ್ದರು. ಮತ್ತು ನಾವು ಚೆನ್ನಾಗಿ ಮಾಡಿಕೊಡುತ್ತಿದ್ದೆವು. ಮೊದಲಿನ ಚಿನ್ನದಲ್ಲಿ ಕಲಬೆರಕೆ ಇರುತ್ತಿರಲಿಲ್ಲ. ಮೊದಲು ಒಂದೇ ರೀತಿಯ ಚಿನ್ನವಿರುತ್ತಿತ್ತು. ಈಗಂತೂ ಎಷ್ಟೋ ವಿಧದ ಚಿನ್ನವಿರುತ್ತದೆ. 24 ಕ್ಯಾರೆಟ್, 22 ಕ್ಯಾರೆಟ್ ಇರುತ್ತದೆ, 18 ಕ್ಯಾರೆಟ್ ಕೂಡ ಇರುತ್ತದೆ. ಮೊದಲು ಒಂದು ಚಿನ್ನವಿರುತ್ತಿತ್ತು, 24 ಕ್ಯಾರೆಟ್ನದ್ದು, ಪೂರ್ತಿ ಪ್ಯೂರ್ ಆಗಿರುತ್ತಿತ್ತು. ಪ್ಯೂರ್ ಚಿನ್ನ ಹಗುರವಾಗಿರುತ್ತದೆ. ಪ್ಯೂರ್ ಚಿನ್ನ ಯಾವುದು ಇರುತ್ತದೋ ಅಂದರೆ ರಿಯಲ್ ಗೋಲ್ಡ್ ಅಂದರೆ ಮೃದು. ರಿಯಲ್ ಗೋಲ್ಡ್ ನ ಆಭರಣಗಳನ್ನು ಮಾಡಿದರೆ ಅದು ಬಾಗುತ್ತದೆ, ಅತ್ತ ಇತ್ತ ಬಾಗಬಹುದು. ಮತ್ತು ಇತ್ತೀಚೆಗೆ ಕಲಬೆರಕೆಯಾಗಿದೆಯಲ್ಲವೇ ನೋಡಿ. ಸತ್ಯಯುಗದಲ್ಲಿ ಯಾವಾಗ ಆಭರಣಗಳನ್ನು ಧರಿಸುತ್ತೇವೋ ಆಗ ಚುಚ್ಚುತ್ತವೆಯೇ, ಅಷ್ಟು ಸುಂದರವಾಗಿರುತ್ತವೆ. ಹಗುರವಾಗಿ ಹೀಗೆ ಧರಿಸಿ ನಡೆಯುತ್ತೇವೆ ಎಂದರೆ ಏನನ್ನು ಧರಿಸಿಲ್ಲವೇನೋ ಎಂಬಂತೆ ಇರುತ್ತದೆ. ಈಗಿನ ಚಿನ್ನವನ್ನು ಧರಿಸಿದರೆ ಹೀಗೆ ನೇತಾಡುತ್ತವೆ, ಕುತ್ತಿಗೆಯಲ್ಲೂ ಹೀಗೆ ಆಗುತ್ತವೆ. ಅದಕ್ಕಾಗಿಯೇ ಕಿರೀಟದ ಹೊರೆಯೇ ಅನಿಸುವುದಿಲ್ಲ, ಅಷ್ಟು ಹಗುರವಾಗಿ ಪೂರ್ತಿ ಗಾಳಿಯಂತೆ ಇರುತ್ತದೆ. ಏಕೆಂದರೆ ತುಂಬಾ ಸುಂದರವಾದ ರೀತಿಯಲ್ಲಿ ತಯಾರಿಸಲಾಗುತ್ತದೆ. ಆಭರಣಗಳನ್ನು ಎಷ್ಟೇ ಧರಿಸಿದರೂ ತೂಕ ಅನಿಸುವುದಿಲ್ಲ. ಮುಕುಟವೂ ಕೂಡ ಅಂದ್ರೆ ಕಿರೀಟವೂ ಕೂಡ ಹಗುರವಾಗಿರುತ್ತದೆ. ಹೀಗೆ ತೆಳುವಾದ ಪದರದ ಮೇಲೆ ಎಲ್ಲಾ ಡಿಸೈನ್ಗಳು ಬಂದು ಬಿಡುತ್ತವೆ, ಹಾಗೆ ಇರುತ್ತವೆ. ಯಾವಾಗಲಾದರೂ ಮತ್ತೆ ಈ ವಿಷಯದ ಬಗ್ಗೆ ತಿಳಿಸುತ್ತೇನೆ, ಸರಿ ತಾನೆ? ಈಗ ಹೊರಡೋಣ ಮಕ್ಕಳೇ. ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ, ಮಾತ್ಪಿತಾ ಬಾಪ್ತಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ನಿರಂತರ ಯೋಗಿ ಭವ. ವರ್ಣನೆ ಮಾಡುವುದು ಮತ್ತು ಅನುಭವ ಮಾಡುವುದು ಎರಡರಲ್ಲೂ ದೊಡ್ಡ ವ್ಯತ್ಯಾಸವಿದೆ. ಒಂದು ಕೇಳುವುದು, ಮತ್ತೊಂದು ಕೇಳಿಸಿಕೊಳ್ಳುವುದು. ಅಂದರೆ ತಂದೆ ನಮ್ಮ ಸರ್ವ ಸಂಬಂಧಿಯಾಗಿದ್ದಾರೆ ಎಂದು. ಆದರೆ ಪ್ರತಿಯೊಂದು ಸಂಬಂಧದ ಅನುಭೂತಿ ಮತ್ತು ಪ್ರಾಪ್ತಿ ತನ್ನದೇ ಆದದ್ದಾಗಿದೆ. ಆದ್ದರಿಂದ ಸರ್ವ ಸಂಬಂಧಗಳ ಅನುಭೂತಿ ಅಥವಾ ಪ್ರಾಪ್ತಿಯಲ್ಲಿ ಮಗ್ನರಾಗಿರಿ. ಆಗ ಹಳೆಯ ಪ್ರಪಂಚದ ವಾತಾವರಣದಿಂದ ಸಹಜವಾಗಿಯೇ ಉಪರಾಮರಾಗಿ ಇರಬಹುದು ಮತ್ತು ಅದೇ ಸಂಬಂಧದ ಸಹಯೋಗದಿಂದ ನಿರಂತರ ಯೋಗದ ಅನುಭವ ಮಾಡಬಹುದು. ಪ್ರತಿ ಕ್ಷಣ ತಂದೆಯ ವಿಭಿನ್ನ ಸಂಬಂಧಗಳ ಸಹಯೋಗ ಪಡೆಯುವುದು ಅಂದರೆ ಅನುಭವ ಮಾಡುವುದೇ ಯೋಗವಾಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.